ಹನುಮಾನ್ ಫೋಟೋ ಹಿಂಗೆ ಎದಿ ಸೀಳಿದ್ದಿರ್ತದ ಅಲ್ಲಿ ಒಳಗ ರಾಮ ಲಕ್ಷ್ಮಣ್ ಕಾಣ್ತಾರೆ. ಬಹುತೇಕ ಸಿದ್ದರಾಮಯ್ಯನವರ ಎದಿಯೊಳಗೆ ನೋಡಿದ್ರೆ ಅಲ್ಲಿ ಬಸವಣ್ಣ ಕಾಣಿಸ್ತಾರೆ, ನಮ್ಗೆಲ್ಲ ಬಸವಣ್ಣ ಕಾಣಿಸ್ತಾರೆ. ಅವರು ಬಸವ ಜಯಂತಿ ದಿವಸನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ತಾವೆಲ್ಲ ನೋಡಿದಿರಿ. ಅಂತ ಬಸವ ಭಕ್ತಿ ಅವರಲ್ಲಿ ತುಂಬಿಕೊಂಡದು. ಈ ಚುನಾವಣೆಗಿಂತ ಮುಂಚೆ ಪ್ರಜಾಧ್ವನಿ ಅಂತ ಹೊರಟಿದ್ರು. ಪ್ರಜಾಧ್ವನಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು? ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಪ್ರಾರಂಭ ಆಯ್ತದು. ಅನುಭವ ಮಂಟಪದಿಂದ. ಆ ದೃಷ್ಟಿಯಿಂದ ಅಲ್ಲಿ ಬಹುತೇಕ ಆ ಬಸವಣ್ಣನವರು ಅಲ್ಲಮ ಪ್ರಭುದೇವರು ಅವ್ರಿಗೆ ಆಶೀರ್ವಾದ ಮಾಡೇ ಕಳಿಸ್ಯಾರ. ನೀವೇ ಮುಖ್ಯಮಂತ್ರಿ ಆಯ್ತ್ರಿ ಹೋಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡೇ ಕಳಿಸ್ಯಾರ ಅವ್ರಿಗೆ. ಬಹುತೇಕ ಬಸವಣ್ಣನವರ ಚರಿತ್ರೆ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿರ್ತದೆ. IG Public School admissions are open LKG, UKG and First Standard. Knowledge Park The Creative School admissions are open from LKG to 10th Standard. Free uniform for new admission students. ಬಂಧುಗಳೇ, ಇವತ್ತ ಈ ಜನಸಾಗರ ನೋಡಿದ್ರೆ, ಈ ಬಸವ ಭಕ್ತಿ ಸಾಗರ ನೋಡಿದ್ರೆ, ಬಸವ ಕಲ್ಯಾಣದಲ್ಲಿ ನಾವು ಕಾವ್ಯದಲ್ಲಿ ಪುರಾಣದಲ್ಲಿ ಓದ್ತಿದ್ದೀವಿ. ಅಲ್ಲಿ ವರ್ಷಕ್ಕೊಮ್ಮೆ ಗಣಪರ್ವಕ್ಕ 1,96,000 ಗಣಗಳು ಸೇರ್ತಿದ್ರಂತ. ಅಂಥ ಬಸವ ಕಲ್ಯಾಣದ ಮಹಾಮನೆ ಅನುಭವ ಮಂಟಪವೇ ಬೆಂಗಳೂರಿಗೆ ಬಂದದ ಅಂತ ಅನಿಸ್ತಾ ಇದೆ. ಅಂಥ ಅಷ್ಟೇ ಅಲ್ಲ, 12ನೇ ಶತಮಾನ ತಿರುವ ಮುರುವ ಮಾಡಿದ್ರೆ 12ನೇ ಶತಮಾನ ಮತ್ತು 21ನೇ ಶತಮಾನ ಆಗಲಿದೆ ಅಂತ ತಿಳ್ಕೊಂಡು ಬಹಳ ಖುಷಿ ಅನಿಸ್ತಾ ಇದೆ, ಸಂತೋಷ ಅನಿಸ್ತಾ ಇದೆ. ಇವತ್ತ ಮಠಾಧಿಪತಿಗಳ ಒಕ್ಕೂಟದ ನಾವೆಲ್ಲ ಮಠ ಪೀಠ ಬಿಟ್ರೆ ಎಂಥ ಶಕ್ತಿ ಅದ ಇನ್ನೂ ಜನಮಾನಸದಲ್ಲಿ ಗುರುಗಳ ಬಗ್ಗೆ ಮಠಗಳ ಬಗ್ಗೆ ಭಕ್ತಿ ಗೌರವ ಇದೆ ಅನ್ಲಿಕ್ಕೆ. ಇದಕ್ಕೆ ಸಾಕ್ಷಿ ಯಾರೂ ಬೇಕಾಗಿಲ್ಲ, ನೀವೇ ಇದಕ್ಕೆ ಸಾಕ್ಷಿಯಾಗಿರಿ. ಇಲ್ಲಿ ಬಂದವರು ಬಸವ ಭಕ್ತಿಯಿಂದ ಬಂದಿರಿ, ಬಸವಣ್ಣನವರನ್ನ ನೋಡಿ ಬಂದಿದ್ದೀರಿ. ಅಂಥ ಬಸವಣ್ಣನವರ ಮಠಾಧಿಪತಿಗಳ ಒಕ್ಕೂಟ ನಿಮ್ಗೆಲ್ಲ ನೋಡಿದ್ರೆ ನಮ್ಗೆಲ್ಲ ಮಠಾಧಿಪತಿಗಳು ಅನಿಸ್ತಾ ಇದೆ, ಇನ್ನೊಂದು 1 ತಿಂಗಳು ಹಿಂಗೆ ಹೊರಡಬೇಕೇನಪ್ಪ ಅಂತ ಅನಿಸ್ತಾ ಇದೆ. ಅಷ್ಟು ಖುಷಿ ಆಗ್ತಾ ಇದೆ. ಬಂಧುಗಳೇ, ಇವತ್ತ ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ನನಗೊಂದು ಮಾತು ನೆನಪಿಗೆ ಬರ್ತಾ ಇದೆ. ಈ ನೀವೆಲ್ಲ ನೋಡಿರ್ಬೇಕು, ಈ ಹನುಮಾನ್ ಫೋಟೋ ಹಿಂಗೆ ಎದಿ ಸೀಳಿದ್ದಿರ್ತದ ಅಲ್ಲಿ ಒಳಗ ರಾಮ ಲಕ್ಷ್ಮಣ್ ಕಾಣ್ತಾರೆ. ಬಹುತೇಕ ಸಿದ್ದರಾಮಯ್ಯನವರ ಎದಿಯೊಳಗೆ ನೋಡಿದ್ರೆ ಅಲ್ಲಿ ಬಸವಣ್ಣ ಕಾಣಿಸ್ತಾರೆ, ನಮ್ಗೆಲ್ಲ ಬಸವಣ್ಣ ಕಾಣಿಸ್ತಾರೆ. ಯಾಕಂದ್ರೆ ಅಂಥ ಅವರು ಅನೇಕ ಕಾರ್ಯಗಳನ್ನ ಬಸವ ಕಾರ್ಯ ಮಾಡಿದ್ದಾರೆ. ಅನೇಕರು ಕೆಲವೊಂದು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ನಾನು ಮತ್ತೆ ಹೇಳಿಕ್ ಹೋಗೋದಿಲ್ಲ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನ ಅದು ಕಾಕತಾಳ ನ್ಯಾಯ ಅಲ್ಲ, ಮುದ್ದಾಮಾಗಿ ಅವರು ಬಸವ ಜಯಂತಿ ದಿವಸನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ತಾವೆಲ್ಲ ನೋಡಿದಿರಿ. ಅಂತ ಬಸವ ಭಕ್ತಿ ಅವರಲ್ಲಿ ತುಂಬಿಕೊಂಡದು. ಅಷ್ಟೇ ಅಲ್ಲ, ಅವರು ಮೊನ್ನೆ ಈ ಚುನಾವಣೆಗಿಂತ ಮುಂಚೆ ಪ್ರಜಾಧ್ವನಿ ಅಂತ ಹೊರಟಿದ್ರು. ಪ್ರಜಾಧ್ವನಿ ಆ ಪ್ರಜಾಧ್ವನಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು? ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಪ್ರಾರಂಭ ಆಯ್ತದು. ಅನುಭವ ಮಂಟಪದಿಂದ ತಮಗ ನೆನಪ ಇದೆ. ಆ ದೃಷ್ಟಿಯಿಂದ ಅಲ್ಲಿ ಬಹುತೇಕ ಆ ಬಸವಣ್ಣನವರು ಅಲ್ಲಮ ಪ್ರಭುದೇವರು ಅವ್ರಿಗೆ ಆಶೀರ್ವಾದ ಮಾಡೇ ಕಳಿಸ್ಯಾರ. ನೀವೇ ಮುಖ್ಯಮಂತ್ರಿ ಆಯ್ತ್ರಿ ಹೋಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡೇ ಕಳಿಸ್ಯಾರ ಅವ್ರಿಗೆ. ಬಂಧುಗಳೇ, ಅಂಥ ಅಷ್ಟೇ ಅಲ್ಲ, ಈಗಾಗಲೇ ನಮ್ಮ ಜಾಮದಾರ್ ಸರ್ ಅವ್ರು ಹೇಳಿದ್ರು, ಇಡೀ
ಉತ್ತರದ ಮೀರಾಬಾಯಿ ಎಲ್ಲರಿಗೆ ಗೊತ್ತು, ದಕ್ಷಿಣದ ದಕ್ಷಿಣದ ಭಾರತದ ಅಕ್ಕ ಮಹಾದೇವಿ ಯಾರಿಗೂ ಪರಿಚಯ ಇಲ್ಲ. ಅದಕ್ಕೆ ಇವರು ಮಹಿಳಾ ವಿಶ್ವವಿದ್ಯಾಲಯದ ಹೆಸರು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಹೆಸರಿಟ್ಟು ಅವರು ಅಜರಾಮರ ಆಗ್ಯದ. ಅಕ್ಕ ಮಹಾದೇವಿಯ ಕೀರ್ತಿಗೆ ಭಾಜನರಾಗಿದ್ದಾರೆ. ಇನ್ನೊಂದು ಮಾತು ಹೇಳ್ತೀನಿ, ಏನಂದ್ರೆ ಇವತ್ತ ಬಂಗಾರದ ಅಕ್ಷರಗಳದಾಗ ಬರೆದಿಡಬೇಕು, ಇತಿಹಾಸದಾಗ ಬಂಗಾರದ ಅಕ್ಷರಗಳನ್ನ ಬರೆದಿಡಬೇಕು. ಬಸವ ತತ್ವಕ್ಕ, ಬಸವ ಧರ್ಮಕ್ಕ, ಲಿಂಗಾಯತ ಸ್ವತಂತ್ರ ಮಾನ್ಯತೆಗೆ 12ನೇ ಶತಮಾನದ ನಂತರ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು. ಸ್ವತಂತ್ರ ಧರ್ಮ ಅಂತ. ಆ ನಂತರ ಅದೇ ವಚನ ಸಂವಿಧಾನದ ಮೂಲಕ ಸರ್ಕಾರ ನಡೆಸುತ್ತಿರುವಂತ ಸಿದ್ದರಾಮಯ್ಯನವರು ಸರ್ಕಾರದ ಮುದ್ರೆಯನ್ನ ಇದು ಬಸವಣ್ಣನ ಧರ್ಮ, ಅದು ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಮುದ್ರೆ ಒತ್ತಿದವರು ಸಿದ್ದರಾಮಯ್ಯನವರು. Sky Sunshine School, step towards better future. BK Traders, bicycle on EMI, gear without gear cycle. Contact for more details. Noble Public School, admissions are open. एल्म से ही दोनों जहां में कामयाबी है. ಬಹುತೇಕ ಬಸವಣ್ಣನವರ ಚರಿತ್ರೆ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿರ್ತದೆ. ಈಗಾಗಲೇ ಅದನ್ನ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚಿಸಿ ಅದನ್ನ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಮುದ್ರೆ ಒತ್ತಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅದು ಇಂದಲ್ಲ ನಾಳೆ ಅದು ಆಗೇ ಆಗ್ತದೆ ಎಂದು ಹುಸಿ ಹೋಗಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತಾ ಇದ್ದೀನಿ. ಬಂಧುಗಳೇ, ಹೆಚ್ಚು ವಿಷಯ ಹೇಳಂಗಿಲ್ಲ, ಸಮಯ ಬಹಳ ಕಡಿಮೆ ಇದೆ. ಆ ದೃಷ್ಟಿಯಿಂದ ಎಲ್ಲಕ್ಕೂ ಅವರು ಬಹುತೇಕ ಸಿದ್ದರಾಮಯ್ಯನವರು ಇವತ್ತ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ, ಬಸವ ಕಾರ್ಯಗಳನ್ನ. ಒಂದಲ್ಲ, ಅವರು ಈಗಾಗಲೇ ಜಾಮದಾರ್ ಸರ್ ಅನೇಕ ಅವ್ರ ಕಾರ್ಯಗಳನ್ನು ಮಾಡಿದ್ದು ಹೇಳಿದ್ದಾರೆ, ನಾ ಮತ್ತೆ ಪುನರುಚ್ಚರಿಸುವುದಿಲ್ಲ. ಆದರೆ ಒಂದು ಮಾತನ್ನ ಹೇಳಿಕ್ಕೆ ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ನಾನು ಇಷ್ಟಪಡ್ತಾ ಇದ್ದೀನಿ. ಏನಂದ್ರೆ, ಹೇಗೆ ನಿಜಲಿಂಗಪ್ಪನವರು ಕಳಂಕರಹಿತ ರಾಜಕಾರಣಿಗಳಾಗಿದ್ರು ಅದೇ ರೀತಿಯಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಕಳಂಕರಹಿತ ರಾಜಕಾರಣಿಯಾಗಿದ್ದಾರೆ, ಪ್ರಾಮಾಣಿಕ ರಾಜಕಾರಣಿಯಾಗಿದ್ದಾರೆ ಅಂತ ನಾನು ಬಹಳ ಖುಷಿಯಿಂದ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಅವರು ಹೋದ ವರ್ಷ ಸಿದ್ದರಾಮಯ್ಯನವರಿಗೆ ನೆನಪಿರಬೇಕು, ಹೋದ ವರ್ಷ ಬಸವ ಕಲ್ಯಾಣದಲ್ಲಿ ಅವರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಸನ್ಮಾನ ಸಮಾರಂಭ ಇತ್ತು. ಆ ಸನ್ಮಾನ ಸಮಾರಂಭದಲ್ಲಿ ತಾವು ಹೇಳಿದಿರಿ, ನಾನು ಅನುಭವ ಮಂಟಪದಲ್ಲಿ ಅದು ಸ್ಥಾವರ ಕಟ್ಟಡ ಆಗ್ತದೆ, ಅದು ಅಂತಾರಾಷ್ಟ್ರೀಯ ಜನ ಎಲ್ಲ ಬಂದಲ್ಲಿ ನೋಡ್ತಾರೆ, ದೇಶ ವಿದೇಶಗಳಿಂದ ಜನ ಬರ್ತಾರೆ, ದೂರಿಲ್ಲ. ಆ ಅನುಭವ ಮಂಟಪ ಈಗಾಗಲೇ ಬರ್ತಾ ಇದ್ದಾರೆ, ಮುಂದೆ ಬೃಹತ್ ಪ್ರಮಾಣದಲ್ಲಿ ಅಲ್ಲಿ ಬರ್ತಾರೆ. ಆ ಬೃಹತ್ ಪ್ರಮಾಣದಲ್ಲಿ ಬಂದಾಗ ಅಲ್ಲಿ ವಚನಗಳ ಅಧ್ಯಯನ ಮಾಡಲಿಕ್ಕೆ ಅನುಭವ ಮಂಟಪ ಅದು ಸ್ಥಾವರ, ಅದಕ್ಕೆ ಜಂಗಮತ್ವ ಪಡಿಬೇಕಾದ್ರೆ ಅಲ್ಲಿ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೆ ತಮಗೆ. ಅದನ್ನ ತಾವು ಏನು ಹೇಳಿದ್ರಿ, ಈ ವರ್ಷ ಇಲ್ಲ ಮುಂದಿನ ವರ್ಷ ನಾನು ಖಂಡಿತ ಮಾಡ್ತೀನಿ ಅಂತ ತಾವು ಹೇಳಿದಿರಿ. ಅದನ್ನ ಎಂದು ಹೇಳಿದನ್ನ ತಾವು ಮಾಡೇ ಮಾಡ್ತೀರಿ ಅಂತ ನಮ್ಮೆಲ್ಲ ಗುರುಗಳಿಗೆ ವಿಶ್ವಾಸ ನಂಬಿಕೆ ಅದ. ಆದ್ರಿಂದ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅದು ದೇಶ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳೀತದೆ. ತಾವು ವಚನ ವಿಶ್ವವಿದ್ಯಾಲಯ ಅಂದ ಕೂಡಲೇ ಬಜೆಟ್ ಭಾಳ ಬೇಕಂತಲ್ಲ, ಗಂಗಾ ನದಿ ಹುಟ್ಟಾಗ ಸಾಣದೇ ಹುಟ್ಟುತ್ತದೆ, ಭಾಳ ಸಾಣದಿರ್ತದೆ. ಬರ್ತಾ 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 ಬೃಹತ್ ಆಯ್ತದೆ. ತಾವು ಹೆಸರಿಟ್ರೆ ಸಾಕು, ಅದು ಮುಂದೆ ಬೆಳೆಯುವಾಗ ಬೆಳೀತದ, ಆಗ್ತದ. ಆದ್ರಿಂದ ವಚನ ವಿಶ್ವವಿದ್ಯಾಲಯ ಅಂದ್ರೆ ಹೆಂಗ ಜನಪದ ವಿಶ್ವವಿದ್ಯಾಲಯ ಇದೆ, ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ,
ಮತ್ತು ಸಂಗೀತ ವಿಶ್ವವಿದ್ಯಾಲಯ ಇದೆ. ಅದೇ ಮಾದರಿಯಲ್ಲಿ ವಚನ ವಿಶ್ವವಿದ್ಯಾಲಯವು ತಾವು ಮಾಡಬೇಕು, ಮಾಡ್ತೀನಿ ಅಂದಿದ್ದೀರಿ, ತಾವು ಮಾಡ್ತೀರಂತ ನಾವೆಲ್ಲ ನಮಗೆ ನಂಬಿಕೆ ಇದೆ. ಅಷ್ಟೇ ಅಲ್ಲ, ತಾವು ಅದು ಏನು ಎಲ್ಲ ವಿಶ್ವವಿದ್ಯಾಲಯ ಅಫಿಲಿಯೇಷನ್ ಅದು ಏನೂ ಇರಂಗಿಲ್ಲ. ಅಲ್ಲಿ ಸಂಶೋಧನೆ, ಅಲ್ಲಿ ಚಿಂತನೆ, ಸಂಶೋಧನೆ ಅಲ್ಲಿ ನಡೀತದೆ. ಅದಕ್ಕೆ ವಚನ ವಿಶ್ವವಿದ್ಯಾಲಯ ತಾವು ಮಾಡ್ತೀರನ್ನುವಂಥ ನಂಬಿಕೆಯನ್ನು ನಾವು ಹೊಂದಿದ್ದೀವಿ. ತಾವು ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಒಂದು ಮಾತನ್ನು ಕೇಳಿಕೊಂಡು, ತಾವು ವಚನ ವಿಶ್ವವಿದ್ಯಾಲಯ ಮಾಡಿದರೆ ಅದು ಇನ್ನೊಂದು ಇತಿಹಾಸ, ಹೊಸ ಇತಿಹಾಸ ಬರೆದಂತಾಗ್ತಾರೆ. ಸಾಂಸ್ಕೃತಿಕ ನಾಯಕ ಅಂತ ಬರೆದು ಇಡೀ ಭಾರತಕ್ಕೆ ಮಾದರಿ ತಾವಾಗಿದ್ದೀರಿ. ಅಷ್ಟೇ ಅಲ್ಲ, ಈ ವಚನ ವಿಶ್ವವಿದ್ಯಾಲಯವನ್ನು ಮಾಡಿದರೆ ಅದು ಶರಣರಿಗೆ ಹತ್ಯೆ ಆಗ್ಯದ, ಅವ್ರಿಗೆ ಕೊಲೆ ಮಾಡಿದ್ದಾರೆ. ರಾಜಶಾಹಿ ಪುರೋಹಿತಶಾಹಿಗಳೆಲ್ಲ ಶರಣರ ಕಲ್ಯಾಣದಲ್ಲಿ ಹತ್ಯಾಕಾಂಡ ಆಗ್ಯದ. ಹರಳೆಯ ಮಧುವರಸರಿಗೆ ಎಡೆಹುಟ್ಟಿ ಶಿಕ್ಷೆ ಆಗ್ಯದ. ಅವ್ರ ರಕ್ತಕ್ಕೆ ಅವ್ರ ಬಲಿದಾನಕ್ಕೆ ಬೆಲೆ ಬರಬೇಕಾದ್ರೆ ಆ ವಚನ ವಿಶ್ವವಿದ್ಯಾಲಯ ಮಾಡಿ ಅವರ ಋಣವನ್ನು ನಾವು ತೀರಿಸಬೇಕು ಅಂತ ನಾನು ಕಳಕಳಿಯಿಂದ ಕೇಳಿಕೊಂಡು, ಬಂಧುಗಳೇ, ನಾನು ಹೆಚ್ಚು ವಿಷಯ ಹೇಳಂಗಿಲ್ಲ. ತಾವೆಲ್ಲ ಇದೇ ರೀತಿ ಬಸವ ಭಕ್ತ ಮಠಾಧಿಪತಿಗಳ ಒಕ್ಕೂಟ ಯಾವ ಜಿಲ್ಲೆಯಲ್ಲಿ ಹೋದ್ರೂ, ಯಾವ ನಗರದಲ್ಲಿ ಹೋದ್ರೂ ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಯಾರ ಹೆಸರು ಹೇಳಬೇಕು, ಯಾರ ಹೆಸರು ಬಿಡಬೇಕು, ಎಲ್ಲ ಪ್ರತಿಯೊಂದು ಎಲ್ಲರಲ್ಲಿ ಅನೇಕ ಗುರುಗಳು ಆಯಾ ಜಿಲ್ಲೆದಾಗ ಸ್ವಾಗತ ಮಾಡಿದ್ದಾರೆ, ಅನೇಕರು ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಯನ್ನ ನಾನು ತಿಳಿಸ್ತೀನಿ. ಮತ್ತು ಈ ಎಲ್ಲ ವಿವಿಧ ಸಂಘಟನೆಗಳನ್ನು ಸಮೇತ ನಮ್ಗೆಲ್ಲ ಸಂಘಟನೆಗಳು ಕೂಡಿಕೊಂಡು ಸ್ವಾಗತ ಮಾಡಿದ್ದಾರೆ. ಹಾಗೆ ಎಲ್ಲ ಜಿಲ್ಲೆದವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ, ಇವತ್ತ ನಮ್ಮ ಪಾಟೀಲ್ರು MB ಪಾಟೀಲ್ರು, ನಮ್ಮ ಸಿದ್ದೇಶ್ವರಪ್ಪ ಹೇಳ್ತಿರು, MB ಪಾಟೀಲ್ರು ಬಿಜಾಪುರಕ್ಕೆ ಭಗೀರಥದ ಗಂಗೆಯನ್ನೇ ಹರಿಸಿದಾರ. ನೀರಂದ್ರೆ ಪಾಟೀಲ್ರಂದ್ರೆ ನೀರು ಅನ್ನುವಂಥ ಮಾತನ್ನ ಹೋದಾಗ ಒಂದೊಂದ್ಸಲ ನಾನು ಹೇಳಿದ್ದು ಕೇಳಿನಿ. ಅಂಥ ಪಾಟೀಲ್ರು ಇವತ್ತು ಬಸವ ನಿಷ್ಠೆಯನ್ನ ಅಷ್ಟೇ ಅಲ್ಲ, ಇನ್ನೊಂದು ಕಾರ್ಯ ಮೆಚ್ಚಬೇಕು. ಹಳಕಟ್ಟಿಯವರನ್ನ ಶಾಶ್ವತವಾಗಿ ಉಳಿಸಿದವರು ಯಾರಾದರೂ ಇದ್ರೆ ಅವ್ರು MB ಪಾಟೀಲ್ರಂತ ನಾನು ಬಹಳ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಅಂಥ ಪಾಟೀಲ್ರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಶರಣಾರ್ಥಿಗಳನ್ನ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ, ಮಾನ್ಯ ಮುಖ್ಯಮಂತ್ರಿಗಳು ವಚನ ವಿಶ್ವವಿದ್ಯಾಲಯ ಬಗ್ಗೆ ಅವರು ಅವಶ್ಯವಾಗಿ ಮಾಡ್ತಾರಂತ ನಾವೆಲ್ಲರೂ ನಂಬಿ, ಎಲ್ಲ ಸಚಿವರು ಶಾಸಕರು ಇಲ್ಲಿ ಬಂದಿದ್ದಾರೆ. ಆ ಎಲ್ಲರಿಗೂ ನಾನು ಎಲ್ಲ ಮಠಾಧಿಪತಿಗಳ ಒಕ್ಕೂಟದಿಂದ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ, ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.